ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲದ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿರೋದಕ್ಕೀಗ ಕಿಡಿಕಾರ್ತಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಿದೆ. ಇನ್ನು ತೈಲದ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿರುವುದಕ್ಕೆ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕೇಂದ್ರ ತೈಲ ಬೆಲೆಯನ್ನ ಹೆಚ್ಚಳ ಮಾಡಿಬಿಟ್ಟು ಈಗ ಎಲೆಕ್ಷನ್ಗಾಗಿ ಅಬಕಾರಿ ಸುಂಕವನ್ನ ಕಡಿಮೆ ಮಾಡಿದೆ. ತೈಲ ಕಂಪನಿಯವರು ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ನಡೆ ಸರಿಯಲ್ಲ ಅಂತ ತೀವ್ರವಾಗಿ ಕಳವಳವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೀಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ತೈಲ ಬೆಲೆ ಏರಿಕೆ ಮಾಡ್ತಾ ಇದೆ. ಜೊತೆಗಾಗಲೇ ನಾವು ಸಿಎಂ ಡಿಸಿಎಂ ಜೊತೆಯಲ್ಲಿ ಮಾತನಾಡಿದ್ದೀವಿ, ಮುಂದಿನ ದಿನದಲ್ಲಿ ಇನ್ನಷ್ಟು ವಿಕೋಪಕ್ಕೆ ಹೋಗುತ್ತೆ. ನೋಡಿ, ಈ ವಿಚಾರ, ಇದು ಕೇಂದ್ರದ ನಡೆ ಏನಿದೆ ಇದು ಸರಿಯಲ್ಲ. ಕೇವಲ ಮುಂಬರುವಂಥ ಚುನಾವಣೆಗಳು ಏನಿದೆ ಈ ಹಿತದೃಷ್ಟಿಯಿಂದ ಇಟ್ಕೊಂಡೇ ಇವರು ಈ ರೀತಿಯಾಗಿ ಮಾಡ್ತಿರೋದು. ಒಂದು ಕಡೆ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ, ಅದರ ನಡುವೆ ಪಂಚರಾಜ್ಯಗಳ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಅಬಕಾರಿಯ ಸುಂಕವನ್ನ ಇವರು ಕಡಿಮೆ ಮಾಡಿದ್ದಾರೆ. ಇದು ನಿಜಕ್ಕೂ ಹೊಡೆತ ಆಗುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ನೋಡಪ್ಪ, ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದ್ರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜಿವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದೀವಿ. ರಾಜ್ಯ ಸರ್ಕಾರ ಏನಾದರೂ ಕಡಿಮೆ ಮಾಡುತ್ತೆ? ಇನ್ನು ಈ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಇಳಿಕೆ ಮಾಡಿರುವಂತ ವಿಚಾರವಾಗಿನೇ ಕೇಂದ್ರದಿಂದ ಸೆಸ್ ಇಳಿಕೆಯ ಬಗ್ಗೆ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಿಂದಲೂ ಸೆಸ್ ಅನ್ನ ಇಳಿಸ್ತೀರಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು ಅವರು. ಈ ಕ್ರಮಕ್ಕೀಗ ಸಿಕ್ಕಾಪಟ್ಟೆ ಅಸಮಾಧಾನಗಳು ವ್ಯಕ್ತವಾಗ್ತಿದೆ. ನೋಡಿ, ಕೇಂದ್ರ ಸರ್ಕಾರದ ನಡೆ ನಾವು ಮೆಚ್ಚೋದಿಲ್ಲ. ಆರಂಭಿಕವಾಗಿ ಬೆಲೆ ಜಾಸ್ತಿ ಮಾಡಿದ್ರು, ನಂತರದಲ್ಲಿ ಇವೆಲ್ಲ ಮಾಡ್ತಿದ್ದಾರೆ ಅನ್ನೋದಾಗಿ ಈ ಸೆಸ್ ಇಳಿಕೆಯ ಬಗ್ಗೆ ಪರಮೇಶ್ವರ್ ಅವರು ಕೂಡ ಮಾತನಾಡ್ತಾ ಹೇಳಿದ್ದಾರೆ. ಹಾಗಾದ್ರೆ ಮುಂದಿನ ದಿವಸದಲ್ಲಿ ರಾಜ್ಯದಿಂದಲೂ ಕೂಡ ನೀವು ಸೆಸ್ ಅನ್ನ ಇಳಿಸ್ತೀರಾ? ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಣಕಾಸು ಸಚಿವರು ಅವರು ಸಾಧಕ ಬಾಧಕವನ್ನ ನೋಡಿ ತೀರ್ಮಾನ ಮಾಡ್ತಾರೆ. ಸಂಪುಟದಲ್ಲಿ ಚರ್ಚೆಗೆ ಬಂದ್ರೆ ನಾವು ಈ ವಿಚಾರವನ್ನು ಚರ್ಚೆ ಮಾಡ್ತೀವಿ, ಇದಿಲ್ಲಿಗೆ ಬಿಡೋದಿಲ್ಲ. ನಿಜಕ್ಕೂ ಇಂಥ ವಿಚಾರದಲ್ಲಿ ಕೇಂದ್ರದ ನಡೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ ಅನ್ನೋ ನಿಟ್ಟಿನಲ್ಲೇ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಇರುವಂತಹ ಸೆಸ್ ಅಮೌಂಟ್ 10 ಮತ್ತೆ 13 ರೂಪಾಯಿ ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಸ್ಟೇಟ್ ಗವರ್ಮೆಂಟ್ ಕೂಡ ಏನಾದರೂ ಕಡಿಮೆ ಮಾಡುತ್ತಾ? OMC ಕಂಪನಿಗಳು, ಅದು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅವರು ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತಗೊಳ್ತಾರೆ. ಒಂದು ವೇಳೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಚರ್ಚೆ ಮಾಡ್ತೀವಿ. ಇಲ್ಲ ಮುಖ್ಯಮಂತ್ರಿಗಳೇ ಅವರ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಅವರು ಕೂಡ ನೀವು ಡಿಸಿಷನ್ ತಗೋಬಹುದು, ಆಮೇಲೆ ರಾಟಿಫೈ ಮಾಡ್ಕೋಬಹುದು ಕ್ಯಾಬಿನೆಟ್ ಅಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.